ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗಿದೆ ಇವತ್ತೊಂದು ದಿವಸ, ಸಂಪೂರ್ಣವಾಗಿ ಇವತ್ತೊಂದು ದಿವಸ ನಮ್ಮ ದೇಶ ಇವತ್ತೊಂದು ದಿವಸ ಸಂಕಷ್ಟದಲ್ಲಿದೆ. ಹೀಗಾಗಿ ಇವರು ಏನು ಬರೇ ಕೇವಲ ಘೋಷಣೆ ಅಚ್ಚೇ ದಿನ್ ಯಾರಿಗೂ ಬರಲಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಯಾರಿಗೂ ಬರಲಿಲ್ಲ, ಕಪ್ಪುವನ್ನ ತರ್ತೀನಿ ಬರಲಿಲ್ಲ, ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ನಷ್ಟ ಆಗ್ತಾ ಇದೆ ಉಲ್ಟಾ. ಹೀಗಾಗಿ ಸಂಪೂರ್ಣ ಎಲ್ಲ ರಂಗದಲ್ಲೂ ನರೇಂದ್ರ ಮೋದಿ ಅವರು ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಮ್ಯಾನಿಪುಲೇಷನ್ ಮಾಡ್ಕೊಂಡ್ಬಂದು ಬೇರೆ ಪಕ್ಷವನ್ನು ಹೊರಹಾಕಿ ಮಷಿನ್ ಏನದಲ್ಲ ಲಾಂಡ್ರಿ ಮಷೀನಲ್ಲಿ ಹಾಕಿ ತೆಗೆಯೋದ್ರಿಂದ ಎಷ್ಟೋ ಜನ ಇದ್ದಾರೆ ಇವತ್ತೊಂದು ದಿವಸ. ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರು, ಅಸ್ಸಾಂ ಚೀಫ್ ಮಿನಿಸ್ಟರು ಎಲ್ಲ ಬೇರೆ ಬೇರೆ ಇದ್ದಂಥವ್ರು, ಅಜಿತ್ ಪವಾರ್ ಪಾಪ ಇವತ್ತೊಂದು ದಿವಸ ಇಲ್ಲ, ಅಶೋಕ್ ಚವ್ಹಾಣ್ ಅವರಿದ್ದಾಗ ಅವ್ರ ಮೇಲೆ ಹಗರಣ ನಾಚಿಕೆ ಬರ್ತದೆ ಅಂತ ಇವರು ಹೇಳಿದರು. ಅವ್ರದ್ದು ಸ್ಕ್ಯಾಂಡಲ್ ಆದಾಗ ಈಗ ನಾಚಿಕೆ ಬಂದವರು ಮುಖ್ಯಮಂತ್ರಿ ಮಾಡ್ತಿರಲ್ಲ. ಕಾಲಚಕ್ರ ಇದು ಆಗ್ತದೆ. ಡೌನ್ಫಾಲ್ ಹ್ಯಾಸ್ ಸ್ಟಾರ್ಟೆಡ್ ಆಫ್ ನರೇಂದ್ರ ಮೋದಿ. ಅವರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇವತ್ತು ಮುಂದೆ ದೇಶದಲ್ಲಿ ಇವತ್ತು ದಿವಸ ಭಾಳ ದೊಡ್ಡ ಬದಲಾವಣೆ 29 29 ಚುನಾವಣೆ ಒಳಗಡೆ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಆ ಸಂದರ್ಭದಲ್ಲಾದರೂ ಕೂಡ ಇವತ್ತು ದಿವಸ ಈ ಸರ್ಕಾರ ಪತನ ಆಗುವಂಥ ಎಲ್ಲ ರೀತಿಯ ಸಾಧ್ಯತೆಗಳಿದ್ದಾವೆ. ನೋಡಿ, BK ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ AICCಯಲ್ಲಿ ಇವತ್ತು ದಿವಸ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳಿಂದ ಸೇವೆ ಮಾಡಿದಂಥವರು ಮತ್ತು NSY ಆಮೇಲೆ ನಿಮ್ಮ ಎಲ್ಲ ಇದರಿಂದ ಅಂಗಗಳಿಂದ ಬಂದಂಥವ್ರು. ಅವರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ.